ಹಾಯ್ ಹಲೋ ವೀಕ್ಷಕರೇ, 7ನೇ ವಾರದ ವೋಟಿಂಗ್ ರಿಸಲ್ಟ್. ಸಂಜೆಯ ತನಕ ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ ಬಿದ್ದಿವೆ ಮತ್ತು ಈ ವಾರ ಯಾರು ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ಮತ್ತು ಟಾಪ್ 4 ಅಲ್ಲಿರುವ ಸ್ಪರ್ಧಿಗಳು ಯಾರೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡಿದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಮೊದಲಿಗೆ ನಾವು ಈ ವಾರ ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಎಂದು ನೋಡೋದಾದ್ರೆ ಧ್ರುವಂತ್, ಕಾಕ್ರೋಚ್ ಸುದಿ, ಜಾನ್ವಿ, ರಿಷಾ ಗೌಡ ಮತ್ತು ಈ ವಾರ ಯಾರು ಟಾಪ್ ಅಲ್ಲಿ ಇದ್ದಾರೆ ಎಂದು ನೋಡೋದಾದ್ರೆ ರಕ್ಷಿತಾ, ಅಶ್ವಿನಿ ಗೌಡ, ರಾಶಿಕಾ, ರಘು ಈ 4 ಜನ ಟಾಪ್ ಅಲ್ಲಿ ಇದ್ದಾರೆ ಮತ್ತು ಧ್ರುವಂತ್, ಕಾಕ್ರೋಚ್ ಸುದಿ, ಜಾನ್ವಿ, ರಿಷಾ ಗೌಡ ಇವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ವೀಕ್ಷಕರೇ, ಈಗ ನಾವು ವೋಟಿಂಗ್ ರಿಸಲ್ಟ್ ನೋಡುವುದಾದ್ರೆ ಬಾಟಮ್ ಅಲ್ಲಿ ಇರುವುದು ರಿಷಾ ಗೌಡ. ರಿಷಾ ಗೌಡ ಅವರಿಗೆ 1% ವೋಟ್ ಬಂದಿವೆ. ಇವರು ಮನೆಯಲ್ಲೇ ನೋ ಯೂಸ್ ಅನ್ನಬಹುದು, ಯಾಕಂದ್ರೆ ಟಾಸ್ಕ್ ಕೂಡ ಆಡುತ್ತಿಲ್ಲ, ಏನು ಮಾಡುತ್ತಿಲ್ಲ, ಬರೀ ಜಗಳ ಆಡುತ್ತಿದ್ದಾರೆ. ಹಾಗಾಗಿ ರಿಷಾ ಗೌಡ ಅವರಿಗೆ 1% ವೋಟ್ ಬಂದಿವೆ. ಇನ್ನು ಟಾಪ್ 7 ಅಲ್ಲಿ ಅಂದ್ರೆ ಬಾಟಮ್ 2 ಅಲ್ಲಿ ಜಾನ್ವಿ ಅವರು ಇದ್ದಾರೆ. ಜಾನ್ವಿ ಅವರಿಗೆ 2% ವೋಟ್ ಬಂದಿವೆ. ಇವರು ಟಾಸ್ಕ್ ಗಳು ಚೆನ್ನಾಗಿ ಆಡಿದ್ದಾರೆ, ಹಾಗಾಗಿ ಇವರಿಗೆ ಈ ವಾರ 2% ವೋಟ್ ಬಂದಿವೆ. ಇನ್ನು ಕಾಕ್ರೋಚ್ ಸುದಿ ಅವ್ರಿಗೆ ನೋಡೋದಾದ್ರೆ ಕಾಕ್ರೋಚ್ ಸುದಿ ಅವರು ಟಾಪ್ 6 ಅಲ್ಲಿ ಇದ್ದಾರೆ, ಅಂದ್ರೆ ಬಾಟಮ್ 3 ಅಲ್ಲಿ ಇದ್ದಾರೆ. ಇವರಿಗೆ ಈ ವಾರ 3% ವೋಟ್ ಬಂದಿವೆ. ಇವರು ಮನೆಯಲ್ಲಿ ಆಕ್ಟಿವ್ ಎಂಬುದೇ ಇಲ್ಲ. ಇವರಿಗೆ ಬಿಗ್ ಬಾಸ್ ಅವರು ಸೀಸನ್ 10ರ ವಿನಯ್ ಗೌಡ ಅಂತ ತರ ತಿಳ್ಕೊಂಡು ತಂದು ಬಿಟ್ಟಿದ್ದಾರೆ. ಆದರೆ ಇವರು ಸೀಸನ್ 10ರ ರಕ್ಷಕ್ ಬುಲೆಟ್ ಆಗಿದ್ದಾರೆ. ಹಾಗಾಗಿ ಕಾಕ್ರೋಚ್ ಸುದಿ ಅವರಿಗೆ 3% ವೋಟ್ ಬಂದಿವೆ. ಇನ್ನು ನಮ್ಮ ಬಾಸ್ ಆದ ಧ್ರುವಂತ್ ಅವರಿಗೆ 3% ವೋಟ್ ಬಂದಿವೆ. ಇವರು ಟಾಪ್ 5 ಅಲ್ಲಿ ಇದ್ದಾರೆ ಮತ್ತು ಬಾಟಮ್ 4 ಅಲ್ಲಿ ಇದ್ದಾರೆ. ಇನ್ನು ಟಾಪ್ 4 ಸ್ಪರ್ಧಿಗಳು ನೋಡುವುದಾದ್ರೆ ರಾಶಿಕಾ ಶೆಟ್ಟಿ ಅವರಿಗೆ 4% ವೋಟ್ ಬಂದಿವೆ. ಇವರು ಟಾಪ್ 4 ಸ್ಥಾನದಲ್ಲಿದ್ದಾರೆ. ಇವರು ಮೊದಲನೇ ಟಾಸ್ಕ್ ಬಿಟ್ಟು ಯಾವ ಟಾಸ್ಕ್ ಕೂಡ ಆಡಿಲ್ಲ. ಇವರು ಜಗಳ ಮಾಡ್ಕೊತ ಇರ್ತಾರೆ. ಸೂರಜ್ ಜೊತೆ ಬಿಟ್ಟು ಬೇರೆ ಯಾರ ಜೊತೆನೂ ಕಾಣಿಸ್ಕೊಂಡಿಲ್ಲ. ಇನ್ನು ಟಾಪ್ 3 ಅಲ್ಲಿ ಅಶ್ವಿನಿ ಗೌಡ ಅವರಿದ್ದಾರೆ. ಅಶ್ವಿನಿ ಗೌಡ ಅವರು ಈ ವಾರ ಮೂರು ಟಾಸ್ಕ್ ಆಡಿದ್ದಾರೆ ಮತ್ತು ಅದರಲ್ಲಿ 2 ಗೆದ್ದಿದ್ದಾರೆ. ಇವರು ಪಾಸಿಟಿವ್ ಆರ್ ನೆಗೆಟಿವ್ ಟ್ರೆಂಡ್ ಅಲ್ಲಿ ಮಾತ್ರ ಇರುತ್ತಾರೆ ಅಶ್ವಿನಿ ಗೌಡ ಅವರು. ಹಾಗಾಗಿ ಇವರಿಗೆ ಈ ವಾರ 10% ವೋಟ್ ಬಂದಿವೆ. ಇನ್ನು ಟಾಪ್ 2 ನೋಡೋದಾದ್ರೆ ನಮ್ಮ ಕ್ಯಾಪ್ಟನ್ ಆದಂತ ರಘು ಅವರಿಗೆ 25% ವೋಟ್ ಬಂದಿವೆ. ರಘು ಅವರು ಈ ವಾರ 2 ಟಾಸ್ಕ್ ಆಡಿದ್ದಾರೆ, 2 ಟಾಸ್ಕ್ ಗೆದ್ದಿದ್ದಾರೆ. ಹಾಗಾಗಿ ರಘು ಅವರಿಗೆ ಈ ವಾರ 25% ವೋಟ್ ಬಂದಿವೆ. ಇನ್ನು ಟಾಪ್ 1 ಇಲ್ಲಿ ಯಾರಿದ್ದಾರೆ ಎಂದು ನೋಡೋದಾದ್ರೆ ನಮ್ಮ ಮಂಗಳೂರಿನ ಬೆಡಗಿ ರಕ್ಷಿತಾ ಶೆಟ್ಟಿ ಅವರು. ರಕ್ಷಿತಾ ಶೆಟ್ಟಿ ಅವರಿಗೆ 52% ವೋಟ್ ಬಂದಿವೆ. ಇವರು ಈ ವಾರ ಟಾಸ್ಕ್ ಆಲ್ಡಿ ಬಿಲ್ಡಿ ಇವರು ಮಾತಿಗಾದ್ರೂ ಈ ವಾರ ವೋಟ್ ಬಿದ್ದಿವೆ. ಹಾಗಾಗಿ ರಕ್ಷಿತಾ ಶೆಟ್ಟಿ ಅವರಿಗೆ 52% ವೋಟ್ ಬಿದ್ದಿವೆ. ರಕ್ಷಿತಾ ಮತ್ತು ರಘು ಅವರಿಗೆ ಈ ವಾರ ಪ್ಲಸ್ ಪಾಯಿಂಟ್ ಆಗಿದೆ ಏನೆಂದರೆ ಕಾವ್ಯ ಮತ್ತು ಗಿಲ್ಲಿ ಇವ್ರು ಯಾರು ಈ ವಾರ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇಲ್ಲ. ಹಾಗಾಗಿ ರಘು ಮತ್ತು ರಕ್ಷಿತಾ ಅವರಿಗೆ ಅವರಿಬ್ಬರ ಫ್ಯಾನ್ಸ್ ಇಂದ ಮತ್ತು ಧನುಷ್ ಅವರ ಫ್ಯಾನ್ಸ್ ಇಂದ ಈ ವಾರ ವೋಟ್ ಬಿದ್ದಿದೆ ಅನ್ಕೋಬಹುದು. ಹಾಗಾಗಿ ರಕ್ಷಿತಾ 52% ಮತ್ತು ರಘು 25% ವೋಟ್ ಬಿದ್ದಿವೆ. ರಘು ಅವರು ಪರ್ಸನಲಿ ತುಂಬಾ ಒಳ್ಳೆಯವರು, ಹಾಗಾಗಿ ಅವರಿಗೆ ಈ ವಾರ ಟಾಪ್ 2 ಅಲ್ಲಿ ಇದ್ದಾರೆ. ಇನ್ನು ರಕ್ಷಿತಾ ಅವರು ಮಾತಿನ ಮೂಲಕನೇ ಅವರು ಟಾಪ್ 1 ಇಲ್ಲಿ ಇದ್ದಾರೆ. ವೀಕ್ಷಕರೇ, ವೋಟಿಂಗ್ ಲಿಸ್ಟ್ ಅನ್ನು ಇನ್ನೊಮ್ಮೆ ನೋಡೋದಾದ್ರೆ ಟಾಪ್ 1 ಅಲ್ಲಿರುವ ರಕ್ಷಿತಾ ಅವರಿಗೆ 52% ವೋಟ್ ಬಂದಿವೆ. ಇನ್ನು ಟಾಪ್ 2 ಅಲ್ಲಿರುವ ರಘು ಅವರಿಗೆ 25% ವೋಟ್ ಬಂದಿವೆ. ಇನ್ನು ಟಾಪ್ 3 ಅಲ್ಲಿರುವ ಅಶ್ವಿನಿ ಗೌಡ ಅವರಿಗೆ 10% ವೋಟ್ ಬಂದಿವೆ. ಇನ್ನು ಟಾಪ್ 4 ಅಲ್ಲಿರುವ ರಾಶಿಕಾ ಶೆಟ್ಟಿ ಅವರಿಗೆ 4% ವೋಟ್ ಬಂದಿವೆ. ಇನ್ನು ಬಾಟಮ್ 4 ಅಲ್ಲಿರುವ ಧ್ರುವಂತ್ ಅವರಿಗೆ 3% ವೋಟ್ ಬಂದಿವೆ. ಇನ್ನು ಬಾಟಮ್ 3 ಅಲ್ಲಿರುವ ಕಾಕ್ರೋಚ್ ಸುದಿ ಅವರಿಗೆ 3% ವೋಟ್ ಬಂದಿವೆ. ಇನ್ನು ಬಾಟಮ್ 2 ಅಲ್ಲಿರುವ ಜಾನ್ವಿ ಅವರಿಗೆ 2% ವೋಟ್ ಬಂದಿವೆ. ಇನ್ನು ಬಾಟಮ್ ಕೊನೆಯ ಸ್ಥಾನದಲ್ಲಿರುವ ರಿಷಾ ಗೌಡ ಅವರಿಗೆ 1% ವೋಟ್ ಬಂದಿವೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವೋಟಿಂಗ್ ರಿಸಲ್ಟ್, ಅಂದ್ರೆ ಸಂಜೆವರೆಗಿನ ವೋಟಿಂಗ್ ರಿಸಲ್ಟ್. ವೀಕ್ಷಕರೇ, ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತಾ ಅಥವಾ ಸಿಂಗಲ್ ಎಲಿಮಿನೇಷನ್ ಇರುತ್ತಾ ಅಂತ ನಾನು ನಾಳಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಮತ್ತು ನಾಳೆ ಯಾರು ಮನೆಗೆ ಹೋಗುತ್ತಾರೆಂದು ನಾಳೆ ನೈಟ್ ಅಂದ್ರೆ ಶನಿವಾರ ರಾತ್ರಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಮತ್ತು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ 8 ಜನರಲ್ಲಿ ಯಾರು ಈ ವಾರ ಮನೆಗೆ ಹೋಗಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.